ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲಿ. ಈ ಒಂದು ಮುಂಜಾನೆಯಲ್ಲಿ ಕೂಡಿ ಬಂದಂತ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ಪ್ರಿಯ ದೇವ ಜನರೇ, ಲೂಕನ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನವನ್ನ ನಾವು ಈ ಒಂದು ಮುಂಜಾನೆ ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಹಲ್ಲೆಲೂಯ. ಪ್ರಿಯ ದೇವಜನರೇ, ನಾವು ನೋಡ್ತಾ ಇದ್ದೀವಿ, ಆ ಒಂದು ಸೀಮೆಯಲ್ಲಿ ಕುರುಬರು ರಾತ್ರಿಯಲ್ಲಿ ಕುರಿ ಕಾಯ್ತಾ ಇರುವಾಗ, ಅಂದ್ರೆ ಹೊಲದಲ್ಲಿ ರಾತ್ರಿ ಇರುವಾಗ ಕುರಿ ಹಿಂಡಿನ ಜೊತೆಗೆ ದೇವದೂತನು ಪ್ರತ್ಯಕ್ಷನಾಗಿ ಅವ್ರಿಗೆ ಹೇಳುವಂತ ಒಂದು ಈ ಸಂದೇಶ ಏನಾಗಿದೆ ಅಂತ ಹೇಳಿದ್ರೆ, ಆ ದೂತನು ಅವರಿಗೆ ಹೆದರಬೇಡ್ರಿ, ಕೇಳಿರಿ, ಶುಭ ಸಮಾಚಾರ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡೋ ಶುಭ ಸಮಾಚಾರವನ್ನ ತಿಳಿಸುತ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನ ನಾನು. ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ಆ ದೇವದೂತನು ಪ್ರತ್ಯಕ್ಷನಾಗುವಾಗ ಜನಗಳಿಗೆ ಒಂದು ಭಯ ಹಿಡ್ದಂಗೆ ಆಯ್ತು. ಆದ್ರಿಂದ ದೇವದೂತನು ಹೇಳ್ತಾನೆ, ಭಯ ಪಡಬೇಡ್ರಿ, ಹೆದರಬೇಡ್ರಿ, ನಿಮಗೆ ಒಂದು ಸಂತೋಷದ ಒಂದು ಶುಭ ಸಮಾಚಾರವನ್ನ ನಾನು ತಂದಿದ್ದೀನಿ ಎಂಬುದಾಗಿ. ಹಾಗಾದ್ರೆ ನಮ್ಮ ಒಂದು ಪ್ರಶ್ನೆ, ಏನದು ಶುಭ ಸಮಾಚಾರ? ಆ ಯಾವ ಒಂದು ಶುಭ ಸಮಾಚಾರವನ್ನ ಯಾರು ಕುರಿತಾಗಿ ತಂದನು ಎಂಬುದಾಗಿ ನಾವು ನೋಡುವಾಗ, ಏನದು ಆ ಶುಭ ಸಮಾಚಾರ ಅಂತ ಹೇಳಿದಾಗ, ಅದೇ ಒಂದು ಲೂಕನ ಸುವಾರ್ತೆ 2ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ಎಂಬುದಾಗಿ. ಹಲ್ಲೆಲೂಯ. ಏನು ಆ ಸಂದೇಶ ಅಂತ ಹೇಳುದಾದ್ರೆ, ದಾವೀದನ ಊರಿನಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕ್ರಿಸ್ತನ್ ಎಂಬುದಾಗಿ ಇಲ್ಲಿ ತಿಳಿಸ್ತಾನೆ. ರಕ್ಷಕನು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಯಾರು ಹುಟ್ಟಿದ್ದಾರೆ ನಮಗೋಸ್ಕರ? ಇವತ್ತು ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುದಾಗಿ. ಹಾಗಾದ್ರೆ ಆ ರಕ್ಷಕನು ಯಾರು? 2ನೇ ಪ್ರಶ್ನೆ ನಮಗೆ, ಆ ರಕ್ಷಕನು ಯಾರು ಎಂಬುದಾಗಿ ನಾವು ನೋಡೋದಾದ್ರೆ, ಒಂದು ರಕ್ಷಣೆ ನಮಗೆ ಬೇಕು. ಆ ರಕ್ಷಕನು ಯಾರು ಎಂಬುದಾಗಿ ನಾವು ಪ್ರಶ್ನೆ ಮಾಡ್ಕೊಳ್ಳುವಾಗ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳ್ತದೆ, ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳ ಕೊಡಲ್ಪಟ್ಟ ಯಾವ ಹೆಸರಿನಿಂದ ನಮಗೆ ರಕ್ಷಣೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತದೆ. ಹಾಗಾದ್ರೆ ಆ ಹೆಸರು ಯಾವುದು ಎಂಬುದಾಗಿ ನಾವು ನೋಡುವಾಗ, ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನಕ್ಕೆ ನಾವು ಬೈಬಲ್ ಅನ್ನು ಓದುವಾಗ ಅಲ್ಲಿ ಹೇಳ್ತದೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ನೋಡಿ, ಯಾರು ಆ ರಕ್ಷಕನು ಎಂಬುದಾಗಿ ನಾವು ನೋಡುವಾಗ ಯೇಸು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಒಬ್ಬ ಸ್ತ್ರೀಯು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಒಬ್ಬ ಕನ್ಯೆ ಗರ್ಭಿಣಿಯಾಗಿ ಒಂದು ಮಗನನ್ನ ಹಡಿತಾಳೆ ಅಥವಾ ಹೇರ್ತಾಳೆ, ಜನನವನ್ನ ಕೊಡ್ತಾಳೆ, ಜನ್ಮವನ್ನ. ಆತನಿಗೆ ಯೇಸು ಎಂದು ಹೆಸರಿಡು. ಯೇಸುವಿನ ಹೆಸರಿನ ಅರ್ಥ ಏನಂತ ಹೇಳಿದ್ರೆ, ಜನರ ಪಾಪಗಳಿಂದ ಬಿಡಿಸಿ ಕಾಯುವ ಆತನ ಎಂಬುದಾಗಿ. ಇವತ್ತು ನಮಗೆ ಆ ಸಂತೋಷ, ಆ ಶುಭ ಸಮಾಚಾರ ಏನಂತ ಹೇಳಿದ್ರೆ, ಇವತ್ತು ರಕ್ಷಕನು ನಮಗೋಸ್ಕರ ಹುಟ್ಟಿದ್ದಾನೆ. ಹಾಗಾದ್ರೆ ಯೇಸು ಯಾಕೆ ಜನಿಸಿದನು ಎಂಬುದಾಗಿ ನಾವು ನೋಡಿದ್ವಿ. ಜನರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕಾಗಿ. 3ನೇ ಪ್ರಶ್ನೆ, ಯೇಸು ಯಾಕೆ ಜನಿಸಿದನು ಅಂತ ನೋಡುವಾಗ, ಜನರ ಪಾಪಗಳಿಂದ ಬಿಡಿಸಿ ಕಾಯುವುದಕ್ಕೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಲೂಕನ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ನಾವು ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ದೇವರ ಮಕ್ಕಳೇ, ಕೆಟ್ಟು ಓದುವರನ್ನ ಹುಡುಕಿ ರಕ್ಷಿಸಲಿಕ್ಕಾಗಿ ಯೇಸು ಇವತ್ತು ನಮಗೋಸ್ಕರ ಜನಿಸಿದನಂತ. ಹಲ್ಲೆಲೂಯ. ನಾವೆಲ್ಲರೂ ಕೆಟ್ಟು ಹೋಗಿದ್ದೀವಿ, ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೆಟ್ಟು ಹೋಗಿದ್ದೀವಿ. ನಮ್ಮಲ್ಲಿ ಒಳ್ಳೆತನ ಇಲ್ಲ, ನೀತಿ ಇಲ್ಲ, ನ್ಯಾಯ ಇಲ್ಲ, ಧರ್ಮ ಇಲ್ಲ, ಅಧರ್ಮ, ಅನೀತಿ, ಪಾಪ, ಅಪರಿಶುದ್ಧತೆ ಏನಂತದ್ದು ನಮ್ಮೊಳಗಿದೆ. ಆದ್ರಿಂದ ನಮ್ಮನ್ನ ರಕ್ಷಿಸಲಿಕ್ಕಾಗಿ ಆತನ ಏನ್ ಮಾಡಿದ ಅಂತ ಹೇಳಿದ್ರೆ, ನಮಗೋಸ್ಕರ ಇವತ್ತು ಜನಿಸಿ ಬಂದಿದ್ದಾನೆ. ಹಲ್ಲೆಲೂಯ. ನೋಡಿ, ನಮ್ಮನ್ನು ಹುಡುಕಿ ಬಂದಿರಂಥದ್ದು ಯೇಸು ಸ್ವಾಮಿ ರಕ್ಷಿಸ್ಲಿಕ್ಕಾಗಿ.
ಆದ್ರಿಂದ ಯೋಹಾನ 3:17 ಹೇಳ್ತದೆ, ಏನಂತ ಹೇಳಿದ್ರೆ, ಲೋಕದ ರಕ್ಷಣೆ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನನ್ನು ಕಳಿಸಿಕೊಟ್ರಂತೆ ದೇವರು. ನೋಡಿ, ಈ ಲೋಕಕ್ಕೆ ರಕ್ಷಣೆ ಆಗಬೇಕು ಯಾವ್ದ್ರಿಂದ? ಅದೇ ನಾನು ಪಾಪ, ಶಾಪ, ಮೂಢತ್ವ, ಅಜ್ಞಾನ, ಅಂಧಕಾರ, ನರಕದಿಂದ ರಕ್ಷಣೆ ಆಗಬೇಕು, ಸೈತಾನನ ವಶದಿಂದ ರಕ್ಷಣೆ ಆಗಬೇಕೆಂಬುದಾಗಿ ತಂದೆಯಾದ ದೇವರು ಲೋಕಕ್ಕೆ ರಕ್ಷಣೆ ಆಗಲಿಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನ ಕಳಿಸಿಕೊಟ್ಟರಂತೆ. ಅದಕ್ಕೆ ಯೋಹಾನನ್ ಹೇಳ್ತಾನೆ, ತನ್ನ ಕಡೆಗೆ ಬರುವಂತ ಯೇಸುವನ್ನ ನೋಡಿ, ಎಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂಬುದಾಗಿ, ಲೋಕ ರಕ್ಷಣೆಗಾಗಿ ಯಜ್ಞಕ್ಕಾಗಿ ನೇಮಿಸಿದ ಕುರಿ ಎಂಬುದಾಗಿ. ಹಲ್ಲೆಲೂಯಾ. ಆದ್ರಿಂದ ಯೇಸು ಸ್ವಾಮಿ ಜನರ ರಕ್ಷಣೆಗಾಗಿ ಬಂದನು, ರಕ್ಷಿಸ್ಲಿಕ್ಕಾಗಿ ಬಂದನು. ಯಾಕೆ ಬಂದ್ರಿ ಅಂತ ಹೇಳಿದ್ರೆ, ರಕ್ಷಿಸ್ಲಿಕ್ಕಾಗಿ ಬಂದನು. ಅದೇ ಆ ಲೂಕನ ಸುವಾರ್ತೆ 4:18-19 ನೋಡ್ಬೇಕಾದಲ್ಲಿ ಕೆಲವೊಂದು ಪಾಯಿಂಟ್ ಇದೆ. ಏನಂತ ಹೇಳಿದ್ರೆ, ಬಡವರಿಗೆ ಶುಭ ವರ್ತಮಾನವನ್ನ ತಿಳಿಸ್ಲಿಕ್ಕೆ. ಶುಭ ವರ್ತಮಾನ ಏನಂತ ಹೇಳಿದ್ರೆ, ನಾನು ರಕ್ಷಿಸ್ಲಿಕ್ಕಾಗಿ, ನಿನ್ನ ಪಾಪ ಕ್ಷಮಿಸ್ಲಿಕ್ಕಾಗಿ, ನಿತ್ಯ ಜೀವ ಕೊಡ್ಲಿಕ್ಕಾಗಿ, ಮೋಕ್ಷ ಕೊಡ್ಲಿಕ್ಕಾಗಿ, ನಿನಗೋಸ್ಕರ ನಾನು ಪ್ರಾಣ ಕೊಡ್ಲಿಕ್ಕಾಗಿ, ನಿನ್ನನ್ನ ರಕ್ತದ ತೊಳೆದು ಶುದ್ಧೀಕರಿಸಿ ಮಗಳಾಗಿ ಪಡ್ಕೊಳ್ಳಿಕ್ಕೋಸ್ಕರವಾಗಿ ನಾನು ಇಲ್ಲಿ ಬಂದಿದ್ದೇನೆ. ಅದೇ ಒಂದು ಶುಭ ಸಮಾಚಾರ. ಅದೇ ಏನಂತ ಹೇಳಿದ್ರೆ, ಶುಭ ಸಮಾಚಾರವನ್ನು ತಿಳಿಸ್ಲಿಕ್ಕಾಗಿ ಆತನು ಬಂದದನೆ ಅಂತ ಹೇಳ್ಬಿಟ್ಟು, ಸರಿಯಲ್ಲಿದ್ದಂಥವ್ರನ್ನ ಬಿಡುಗಡೆ ಮಾಡ್ಲಿಕ್ಕಾಗಿ ಬಂದಂತಲ್ಲಿ. ನೋಡಿ, ಅನೇಕರು ಪಾಪದ ಸೆರೆಯಲ್ಲಿ, ಶಾಪದ ಸೆರೆಯಲ್ಲಿ ಸಿಕ್ಕೊಂಡಿದ್ದಾರೆ. ಅಂತವರನ್ನ ನರಕದ ಸೆರೆಯಲ್ಲಿ ಸಿಕ್ಕೊಂಡಿದ್ದಾರೆ, ಸೈತಾನ ಸೆರೆಯಲ್ಲಿ ಸಿಕ್ಕೊಂಡು ಅವ್ರನ್ನ ಬಿಡಿಸಿದಕ್ಕಾಗಿ ಯೇಸು ಸ್ವಾಮಿ ಇವತ್ತು ಜನಿಸಿದನೆ. ಹಲ್ಲೆಲೂಯಾ. ಕುರುಡರಿಗೆ ಕಣ್ಣು ಬರುವುದಕ್ಕಾಗಿ, ಮನ ಮುರಿದವರಿಗೆ ಬಿಡುಗಡೆ ಮಾಡ್ಲಿಕ್ಕಾಗಿ ಯೇಸು ಸ್ವಾಮಿ ಇವತ್ತು ನಮಗೆ ಜನಿಸಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ನಾವು ಅಪೊಸ್ತಲರ ಕೃತ್ಯ 26:18 ನಾವು ನೋಡುವಾಗ ಅಲ್ಲಿ ಹೇಳ್ತದೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸಲಿಕ್ಕಾಗಿ ಯೇಸು ಸ್ವಾಮಿ ಇವತ್ತು ಜನಿಸಿ ಬಂದನು. ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡೆಸಲಿಕ್ಕಾಗಿ ಯೇಸು ಸ್ವಾಮಿ ಜನಿಸಿ ಬಂದನು. ಸೈತಾನನ ಅಧಿಕಾರದಿಂದ ಬಿಡಿಸಿ ದೇವರ ಕಡೆ ತಿರುಗಿಸುವುದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಇವತ್ತು ಜನಿಸಿ ಬಂದನು. ನಂಬಿಕೆ ಇಡುವವರಿಗೆ ಪಾಪ ಪರಿಹಾರ ಕೊಡೋದಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಜನಿಸಿ ಬಂದನು ಎಂಬುದಾಗಿ ನಾವು ಆ ವಾಕ್ಯಗಳಲ್ಲಿ ನೋಡ್ತೀವಿ. ಯಾಕೆ ಇವತ್ತು ಜನಿಸಿದ್ದನ್ನು? ಏನದು ಶುಭ ಸಮಾಚಾರ, ಏನದು ಸಂತೋಷ ಉಂಟು ಮಾಡುವಂತ ಶುಭ ಸಮಾಚಾರ ಅಂತ ಹೇಳಿದ್ರೆ, ಇದೇ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ವೀಕ್ಷಿಸುವಂತ ದೇವ ಜನರೇ, ಎಲ್ಲರೂ ಪಾಪದಲ್ಲಿ ಶಾಪದಲ್ಲಿದ್ದಾರೆ. ಅದರಿಂದ ಯೋಹಾನ 1:29 ಹೇಳ್ತದೆ, ಲೋಕದ ಪಾಪ ನಿವಾರಣೆಗಾಗಿ ದೇವರು ಇವತ್ತು ಯೇಸು ಸ್ವಾಮಿಯನ್ನು ಕಳಿಸಿದ್ದೇನೆ ಎಂಬುದಾಗಿ. ಅಪೊಸ್ತಲರ 5:21 ನಾವು ನೋಡುವಾಗ, ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ಉಂಟು ಮಾಡ್ಲಿಕ್ಕಾಗಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದರಂತೆ. ಆದ್ರಿಂದನೇ ಈ ಲೂಕನ ಸುವಾರ್ತೆಯಲ್ಲಿ ದೇವರು ವಾಕ್ಯ ಹೇಳ್ತದೆ, ಏನಂತ ಹೇಳಿದ್ರೆ, ಆ ದೂತನು ಹೇಳ್ತದಾನೆ ಕುರುಬರಿಗೆ, ಕೇಳ್ರಿ, ಹೆದರಬೇಡ್ರಿ, ಕೇಳ್ರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂತ ಶುಭ ಸಮಾಚಾರ ಏನು ಅದಂತ ಹೇಳಿದ್ರೆ, ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕ್ರಿಸ್ತನು. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ಶುಭ ಸಮಾಚಾರ ಇವತ್ತೇನಂತ ಹೇಳಿದ್ರೆ, ನಮಗೋಸ್ಕರ ಲೋಕ ರಕ್ಷಕನು ಹುಟ್ಟಿದ್ದಾನೆ. ಏನದು ಶುಭ ಸಮಾಚಾರ? ಹಲ್ಲೆಲೂಯಾ. ಲೋಕ ರಕ್ಷಕನು ಹುಟ್ಟಿರುವಂತದ್ದೇ ಶುಭ ಸಮಾಚಾರ. ಯಾರು ಆ ಲೋಕ ರಕ್ಷಕನು ಎಂಬುದಾಗಿ ಹೇಳುದಾದ್ರೆ, ಯೇಸು ಕ್ರಿಸ್ತನೇ ಆ ಲೋಕ ರಕ್ಷಕನು ಎಂಬುದಾಗಿ. ಯೇಸು ಯಾಕೆ ಈ ಲೋಕದಲ್ಲಿ ಜನಿಸಿ ಬಂದನು ಎಂದು ಹೇಳಿದ್ರೆ, ನಮ್ಮ ಪಾಪಗಳನ್ನ ಪರಿಹಾರ ಮಾಡೋದಕ್ಕಾಗಿ, ಹುಡುಕಿ ರಕ್ಷಿಸಲಿಕ್ಕಾಗಿ ಪ್ರಿಯ ದೇವರ ಮಕ್ಕಳು ಯೇಸು ಸ್ವಾಮಿ ಬಂದರೆ ಅದೇ ಮಹಾ ಸಂತೋಷವನ್ನು ಮಾಡುವಂತ ಶುಭ ಸಮಾಚಾರ. ಹಲ್ಲೆಲೂಯಾ. ಆದ್ರಿಂದ ಈ ಡಿಸೆಂಬರ್ 25ನೇ ತಾರೀಕು ಇಡೀ ಪ್ರಪಂಚ, ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶಗಳಲ್ಲ, ಇಡೀ ವಿಶ್ವದಲ್ಲೇ ಎಲ್ಲ ಕಡೆ ಕ್ರಿಸ್ಮಸ್ ಆಚರಣೆ ಮಾಡ್ತಿದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ರಕ್ಷಕನು ಹುಟ್ಟಿದ್ದಾನೆ, ಆ ರಕ್ಷಕನನ್ನ ಕೊಂಡಾಡ್ತಾ ಇದ್ದಾರೆ ಪ್ರಿಯ ದೇವ ಜನರೇ. ಹೌದು, ಇವತ್ತು ಮುಂಜಾನೆ ಆ ರಕ್ಷಕನ ಕುರಿತಾಗಿ ಮಹಾ ಸಂತೋಷ ಮಾಡುವ ಶುಭ ಸಮಾಚಾರವನ್ನ ಈ ಮುಂಜಾನೆ ನಾವು ಕೇಳಲಿಕ್ಕೆ ದೇವರು ಸಹಾಯ ಮಾಡಿದರೆ. ಇವತ್ತು ಯಾರೆಲ್ಲ ಈ ಕ್ರಿಸ್ಮಸ್ ಆಚರಣೆ ಮಾಡ್ತಿದ್ರೆ ಅವರಿಗೆಲ್ಲ ಮತ್ತೊಂದು ಆವರ್ತಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧರ ಅಂತ ದೇವರೇ, ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಆತ್ಮ ಕಣ್ಣು ತೆರೆಯಲ್ಪಡಲಿ. ಯೇಸು ಯಾಕೆ ಹುಟ್ಟಿದನು, ಏನಾದ್ರು ಶುಭ ಸಮಾಚಾರ, ಹೌದು, ಯಾರ ಆ ರಕ್ಷಕನು ಎಂಬುದಾಗಿ ನಾವು ಕರ್ತನ ವಾಕ್ಯವನ್ನು ಕೇಳಿದ್ದೇವೆ. ಕೇಳಿದಂತ ಎಲ್ಲರನ್ನ ಆಶೀರ್ವದಿಸು, ಅವ್ರ ಜೀವನದಲ್ಲಿ ಒಂದು ಸಂತೋಷವನ್ನು ಉಂಟು ಮಾಡು. ಇವತ್ತು ದುಃಖದಲ್ಲಿ, ಕಣ್ಣೀರಿನಲ್ಲಿ, ವ್ಯಸನಗಳಲ್ಲಿ ಇರುವಂತವ್ರಿಗೆ ನೀನು ಬಿಡುಗಡೆಯನ್ನು ಕೊಡು, ಸಂತೋಷ ಉಂಟು ಮಾಡು. ಇವತ್ತು ಯಾರೆಲ್ಲ ಚರ್ಚಿಗಳಿಗೆ ಹೋಗಿರ್ತಾರೋ ಅವರೆಲ್ಲರಿಗೆ ರಕ್ಷಣೆ ಉಂಟು ಮಾಡಪ್ಪ. ನಿನ್ನ ಕೃಪೆ ಇರಲಿ. ಇವತ್ತೆಲ್ಲ ಸಂಭ್ರಮಿಸಿ ಸಂತೋಷ ಪಡುವಂತೆ ಕೃಪೆ ಮಾಡಿದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶ್ವಾಸಲಿ. ಆಮೇನ್.